ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಸಳೆ ಸೊಪ್ಪು ಈಗ ಅಂತೂ ಮಳೆಗಾಲಕ್ಕೆ ತುಂಬಾ ಫ್ರೆಶ್ ಆಗಿ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಬೆಳೀತದೆ. ಸೊ ಇವತ್ತು ನಾವು ಆ ಬಸಳೆ ಸೊಪ್ಪು ಹಾಗೂ ದಂಟನ್ನು ಯೂಸ್ ಮಾಡಿಕೊಂಡು ಅದರ ಜೊತೆ ಮುಂಗೆ ಬರೆಸಿದ ಹೆಸರು ಕಾಳನ್ನು ಬೆರೆಸಿ ರುಚಿಯಾದ ಒಂದು ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ಒಂದು ಬಿಸಿಯಾದ ಪಾತ್ರೆಗೆ 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಬಸಳೆ ಸೊಪ್ಪಿನ ದಂಟನ್ನು 3ರಿಂದ 4 ಇಂಚಿನಷ್ಟು ದೊಡ್ಡದು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಗಜ್ಜುಗ ಗಾತ್ರದ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ, ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ, ಹಾಗೂ ಒಂದು ಟೊಮೆಟೊ ಹಣ್ಣನ್ನು ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ಳುವ. 3ರಿಂದ 4 ಕಾಯಿ ಮೆಣಸನ್ನು ಹಾಕ್ಕೊಂಡು ಸಣ್ಣಗೊಂದು ಮಿಕ್ಸ್ ಕೊಟ್ಟು ಮುಚ್ಚಳವನ್ನು ಮುಚ್ಚಿ ಸುಮಾರು 8ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಚೆನ್ನಾಗಿ ಬೇಯಲಿ. ನಂತರ ನಾನು ಅದಕ್ಕೆ ಬಸಳೆ ಸೊಪ್ಪೇನಿದೆ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಬಸಳೆ ಸೊಪ್ಪನ್ನು ಯಾವತ್ತು ತೊಳೆದು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ಇದನ್ನು ತೊಳಿಬಾರ್ದು, ಯಾಕಂದರೆ ಇದರಲ್ಲಿರುವಂತಹ ಒಂದು ಲೋಳೆಯ ಅಂಶ ಬಿಟ್ಕೊಳ್ತದೆ. ಹಾಗಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೇನೆ. ಅದರ ನಂತರ ಒಂದು ದೊಡ್ಡ ಬೌಲ್ನಷ್ಟು ಮುಂಗೆ ಬರೆಸಿದ ಹೆಸರು ಕಾಳನ್ನು ಸಹ ಹಾಕ್ಕೊಂಡು ಫುಲ್ ಕಂಪ್ಲೀಟಾಗಿ ಡಿಪ್ ಆಗುವವರೆಗೆ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕಿಡ್ತೇನೆ. ಇದು ಬೇಯುವಷ್ಟರ ಒಳಗೆ ನಾವು ಮಸಾಲವನ್ನು ಇದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅದ್ಭುತವಾದ ಮಳೆಗಾಲಕ್ಕೆ ಸೀಸನಲ್ ಅಂತಲೇ ಹೇಳ್ಬೋದು ಈ ಬಸಳೆ ಸೊಪ್ಪು. ಹಾಗಾಗಿ ಇದನ್ನು ಖಂಡಿತವಾಗಿಯೂ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಬಿಸಿಯಾದ ಪ್ಯಾನಿಗೆ ಹಾಕ್ಕೊಂಡು 1ರಿಂದ 2 ಟೇಬಲ್ ಸ್ಪೂನ್ನಷ್ಟು ಯಾವುದೇ ಎಣ್ಣೆ, ತೆಂಗಿನ ಎಣ್ಣೆ ಆಗಲಿ ಸನ್ಫ್ಲವರ್ ಆಯಿಲ್ ಹಾಕ್ಕೊಳ್ಳಿ. 6 ಒಂದು ಘಾಟಿ ಮೆಣಸೇನಿದೆ ಅದನ್ನು ಹಾಕ್ಕೊಂಡೆ. ಅದು ಹುರಿದ ನಂತರ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟು 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಚಿಟಿಕೆಯಷ್ಟು ಸಾಸಿವೆ, ಮೆಂತೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಘಮ ಘಮ ಅನ್ನುವವರೆಗೆ ಇದನ್ನು ಹುರ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಕರಿಬೇವು ಬಾಡ್ತಾ ಬರುವಾಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಮಸಾಲ ಹುರಿದಂಥದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅರ್ಧ ತೆಂಗಿನಕಾಯಿ ಹಾಗೂ 4ರಿಂದ 5 ಬೆಳ್ಳುಳ್ಳಿ ಎಸಳುಗಳು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಗ್ಯಾಸ್ಟ್ರಿಕ್ ಆಗ್ತದೆ ಹೇಳುವವರಿಗೆ ಬೆಳ್ಳುಳ್ಳಿ ಹಾಗೂ ಸಾಸಿವೆ ಒಳ್ಳೆಯದಾಗ್ತದೆ. ಸರಿಯಾಗಿ ಈ ಕಡೆ ಬೆಂದಿದೆ ನೋಡಿ ಬಸಳೆ ಸೊಪ್ಪು, ಹೆಸರು ಕಾಳು, ದಂಟು ಎಲ್ಲ. ಈಗ ನಾವೇನು ರುಬ್ಕೊಂಡಿದ್ದೇವೆ ಆ ಮಸಾಲವನ್ನು ಹಾಕ್ಕೊಳ್ಳುವ. ಸ್ವಲ್ಪ ಮಿಕ್ಸಿ ಜಾರನ್ನು ರಿನ್ಸ್ ಮಾಡಿಕೊಂಡು ನೀರನ್ನು ಸಹ ಹಾಕ್ಕೊಳ್ಳುವಂಥದ್ದು, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ. ಸರಿಯಾಗಿ ಕುದಿ ಬರುವ ಟೈಮಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಬೇಡ ಹೇಳುವವರು ಖಂಡಿತವಾಗಿಯೂ ಸ್ಕಿಪ್ ಮಾಡ್ಕೊಳ್ಬಹುದು. ಆದರೆ ಈ ರೆಸಿಪಿ ಜೊತೆಗೆ 1ರಿಂದ 2 ಟೇಬಲ್ ಸ್ಪೂನ್ ಬೆಲ್ಲ ಒಳ್ಳೆಯ ರುಚಿಯನ್ನು ಆ್ಯಡ್ ಮಾಡ್ತದೆ. ಸರಿಯಾಗಿ ಮಿಕ್ಸ್ ಕೊಟ್ಟು ಬಿಸಿ ಬಿಸಿ ಅನ್ನ, ದೋಸೆ, ಇಡ್ಲಿ ಯಾವುದರ ಜೊತೆಗೂ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೆಸಿಪಿ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಎನ್ಸ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.